ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ರುಕ್ಮಿಣಿ ಬೆಂಗಳೂರು ಅಂತ. ಇವಾಗ ನಾನು ನಿಮ್ಗೆ ಒಂದು ಅಂದ್ರೆ ಈ ಫೀಲ್ಡ್ ಅಲ್ಲಿ ಟೈಲರಿಂಗ್ ಫೀಲ್ಡ್ ಇದ್ದವರಿಗೆ ಆರೋಗ್ಯ ಸಮಸ್ಯೆಗಳು ಯಾವ ತರ ಬರ್ತವೆ, ನನ್ಗೆ ಅದು ಕಾಮೆಂಟ್ ಮಾಡಿದ್ರು. ಯಾಕಂದ್ರೆ ಒಂದು ಕಾಮೆಂಟ್ ಬಂದಿತ್ತು, ಈ ತರ ತುಂಬಾ ಆರೋಗ್ಯ ಸಮಸ್ಯೆಗಳು ಆಗ್ತಾ ಇದಾವ ಅಕ್ಕ, ನಾವ್ ಏನ್ ಮಾಡೋದು, ತುಂಬಾ ಕಾಲು ನೋಯಿಸ್ತವೆ, ಟೊಂಕ ನೋಯಿಸ್ತವೆ, ಅದೇ ಇದು ವೆಸ್ಟ್ ಪಾರ್ಟ್ ನೋಯಿಸುತ್ತೆ. ಏನಂತಾರ ಅವ್ರು ಕಾಮೆಂಟ್ ಅಲ್ಲಿ ನಡ ಅಂತ ಅಂದ್ರು. ಅಂದ್ರೆ ನಡ ಅಂದ್ರೆ ವೆಸ್ಟ್ ತರ ನನ್ ಗೊತ್ತಲ್ಗಿ ಸೊಂಟ ನೋವೇ ಬರುತ್ತೆ. ಈ ತರ ನೋವುಗಳು ಬಂದವಾಗ ನಾವು ಏನ್ ಮಾಡ್ಬೇಕು, ಈ ಸಮಸ್ಯೆ ಯಾವ ತರ ಪರಿಷ್ಕಾರ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ನಾವು ಸ್ವಲ್ಪ ಕೆಲಸ ತುಂಬಾ ಇದೆ, ಸೊ ಅದಕ್ಕೆ ನಾನು ಕೆಲಸ ಮಾಡ್ತಾ ಮಾಡ್ತಾ ನಿಮ್ ಹತ್ರ ಮಾತಾಡ್ತಾ ಇರ್ತೀನಿ. ನಿಮ್ಗೆ ಆದ್ರೆ ನಮ್ಗ ಪ್ರಾಬ್ಲಮ್ಸ್ ಆದವಾಗ, ನಮ್ಗೆ ಹೆಲ್ತ್ ಇಶ್ಯೂಸ್ ಬಂದವಾಗ ನಾವ್ ಯಾವ ತರ ಈ ತರನ ಫೇಸ್ ಮಾಡ್ಬೇಕು, ಈ ಫೀಲ್ಡ್ ಅಲ್ಲಿ ಹೆಂಗ ನಾವ್ ಮುಂದೆ ಹೊರಿಬೇಕು. ಅಂದ್ರೆ ಒಂದ್ 45 ಪ್ಲಸ್ ಆಗಿದವ್ರಿಗೂ ಪ್ರಾಬ್ಲಮ್ ಆಗುತ್ತೆ, 35 ಪ್ಲಸ್ ಆಗಿದವ್ರಿಗೂ ಅಂದ್ರೆ 35ಲಿಂದ 40 ವರ್ಷ ಇದ್ದವ್ರಿಗೂ ಪ್ರಾಬ್ಲಮ್ ಆಗುತ್ತೆ, 40ಲಿಂದ 50 ವರ್ಷ ಇದ್ದವ್ರಿಗೂ ಪ್ರಾಬ್ಲಮ್ ಆಗುತ್ತೆ, ಚಿಕ್ಕ ಏಜ್ ಮಕ್ಕಳಿಗೂ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಇವತ್ತು ನಾಳೆ ಫುಡ್ ಅಲ್ಲಿ ಪ್ರಾಬ್ಲಮ್, ಫುಡ್ ಸರಿ ತಿನ್ನಲ್ಲ, ಟೈಮ್ ಪ್ರಕಾರ ತಿನ್ನಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲ, ಇವೆಲ್ಲಾನು ಪ್ರಾಬ್ಲಮ್ಸ್ ಆಗ್ತಾ ಇರ್ತವೆ. ಇದೆಲ್ಲರಿಗೂ ಸೊಲ್ಯೂಷನ್ ಯಾವ ತರ ಮಾಡ್ಬೇಕು ಅನ್ನೋದು ನಾನು ನೋಡ್ಬೇಕು, ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಯಾವ ತರ ಅನ್ನೋದು ನಾನು ಈ ವಿಡಿಯೋದಲ್ಲಿ ನೋಡ್ತೀನಿ. ವಿಡಿಯೋ ಎಂಡ್ವರೆಗೆ ನೋಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಯಾರನ್ನ ಹೊಸೊಬ್ರು ನಿಮ್ಗೆ ಪರಿಚಯ ಇದ್ದವ್ರು ಇದ್ರೆ ಕಾಮೆಂಟ್ ಮಾಡಿ, ತಪ್ಪದೆ ಪರಿಚಯ ಇದ್ರೆ ಶೇರ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಸರಿನಾ? ಈಗ ವಿಡಿಯೋಗೆ ಹೋಗೋಣ. ಏನಂತಂದ್ರೆ ಆರೋಗ್ಯ ಸಮಸ್ಯೆ ಬರುತ್ತಂತ ಕಾಮೆಂಟ್ ಬಂದಿತ್ತು. ಆರೋಗ್ಯ ಸಮಸ್ಯೆ ಬರುತ್ತೆ, ಯಾಕೆ ಬರಲ್ಲ ಹೇಳಿ? ಮೇನ್ ಬರೋದೇ ಆರೋಗ್ಯ ಸಮಸ್ಯೆಗಳು ಇದ್ದೀರಿ. ಯಾಕಂದ್ರೆ ನಮ್ಗೆ ಟೈಮ್ಗೂ ತಿನ್ನೋಕು ಆಗಲ್ಲ, ಮತ್ತೆ ಆಮೇಲೆ ನಮ್ಮ ಬಟ್ಟೆ ಅರ್ಜೆಂಟ್ ಬಂದಾಗ ಸ್ಟಿಚ್ ಮಾಡ್ತಾ, ನಮ್ದು ಊಟ, ನಮ್ದು ನಿದ್ದೆ ಎಲ್ಲಾನು ಈ ಫೀಲ್ಡ್ ಅಲ್ಲಿ ನಾವು ಮರ್ಲೇಬೇಕಾಗುತ್ತೆ, ಮರ್ತು ಹೋಗೇಬೇಕು ಆಕ್ಚುಲ್. ಯಾಕಂದ್ರೆ ನಾವ್ ಮಾಡೋ ಕೆಲ್ಸನೇ ಆ ತರ ಇರುತ್ತೆ. ನಾವು ಯಾವ ತರ ಇರುತ್ತೆ, ಹಬ್ಬಗಳು ಬಂದವಾಗ, ಮತ್ತೆ ಮದುವೆ ಸೀಸನ್ ಬಂದವಾಗ, ಯಾವುದೇ ಸೆಲೆಬ್ರೇಷನ್ಸ್ ಇದ್ದವಾಗ ನಾವು ಕಂಪಲ್ಸರಿ ನಾವು ವರ್ಕ್ ಮಾಡ್ಲೇಬೇಕು. ಅರ್ಜೆಂಟ್ ಒಂದ್ ಬ್ಲೌಸ್ ಬಂದ್ರು ಕಸ್ಟಮರ್, ರೆಗ್ಯುಲರ್ ಕಸ್ಟಮರ್ ಇದ್ರೆ ಅವ್ರಿಗೆ ಮಾಡ್ಕೊಡೇಬೇಕಾಗುತ್ತೆ. ನಾವು ಆ ತರ ನಾವು ಎಲ್ಲಾ ಕೆಲ್ಸಗಳು ಮಾಡ್ತಾ ಮಾಡ್ತಾ ಹೋದ್ರೆ ನಮ್ಗೆ ಊಟದ ಜ್ಞಾನ ಇರಲ್ಲ, ನೀರ್ ಕುಡಿಯೋದ ಜ್ಞಾನ ಇರಲ್ಲ, ನಮ್ದು ಕೆಲ್ಸನೇ ಮಿಕ್ಕಾಗಿರುತ್ತೆ. ಯಾಕಂದ್ರೆ ಇವತ್ತು ಈ ಬ್ಲೌಸ್ ಈ ಟೈಮ್ ಬರ್ತೀನಿ ಅಂತ ಹೇಳಿದಾರೆ, ಆ ಟೈಮ್ ನಾನು ಬ್ಲೌಸ್ ಸ್ಟಿಚ್ ಮಾಡಿ ಕೊಡ್ಬೇಕು, ಅವ್ರಿಗ ಇಂಟೆನ್ಷನ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇರ್ತೀವಿ. ಅವಾಗ ಈ ವರ್ಕ್ ಆದ್ರೆ ಕಂಪ್ಲೀಟ್ ಆಗುತ್ತೆ, ಈ ಬ್ಲೌಸ್ ಆದ್ರೆ ಕಂಪ್ಲೀಟ್ ಮಾಡ್ತೀವಿ. ಬಟ್ ನಮ್ಮ ಆರೋಗ್ಯ ಮೇಲೆ ತುಂಬಾ ಎಫೆಕ್ಟ್ ಬರುತ್ತೆ, ಗೊತ್ತಾ? ಇದಕ್ಕೆ ನಾವು ಏನ್ ಮಾಡ್ಬೇಕಾದ್ರೆ ನಮ್ದು ಆರೋಗ್ಯ ನೋಡ್ಕೊಂಡೇ ನಾವು ಕೆಲಸ ಮಾಡ್ಬೇಕು. ಕಟಿಂಗ್ ಒಂದ್ ಬ್ಲೌಸ್ ಅರ್ಜೆಂಟ್ ಬಂತ, ಒಂದ್ 5 ನಿಮಿಷ ಕಟಿಂಗ್ ಮಾಡಿಬಿಟ್ಟು ಮಿಕ್ಕಿದ್ದು ನೋಡ್ಕೊಂಡು, ಮತ್ತೆ ಒಂದ್ 5 ನಿಮಿಷ ಆದ್ಮೇಲೆ ಕಟಿಂಗ್ ಮಾಡ್ಬಿಟ್ಟು ಅಲ್ಲಿ ಮಿಷಿನ್ ಮೇಲೆ ಇಟ್ಕೊಂಡು ಸ್ವಲ್ಪ ನೀರ್ ಕುಡಿಯೋದು ಅಥವಾ ಏನನ್ ತಿನ್ನೋದು. ಇಲ್ಲ ಡ್ರೈ ಫ್ರೂಟ್ಸ್ ಇರ್ತಾವಲ್ಲ ಪಕ್ಕದಲ್ಲಿ, ಮಿಷಿನ್ ಅಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ಡ್ರೈ ಫ್ರೂಟ್ಸ್ ತಿಂತಾ ಇರಿ, ಅವಾಗೊಂದ್ ಪೀಸ್. ಅಂದ್ರೆ ಅಷ್ಟು ಫುಲ್ ಡೇ ಅಂತ ಹಂಗ ತಿಂತಾ ಇರೋದಲ್ಲ, ಸ್ವಲ್ಪ ಸ್ವಲ್ಪ ಒಂದೆರಡು ಕಾಳು ದಿನ, ಒಂದು ನಾಲ್ಕು ಬಾದಾಮು, ಒಂದು 4 ಖರ್ಜೂರ ಹಣ್ಣು, ಈ ತರ ಡ್ರೈ ಫ್ರೂಟ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಇದಾವೆ. ಅಷ್ಟಲ್ಲಿ ನೀವು ಯಾವ್ದೋ ಒಂದು 4 ದಿನ ಅಷ್ಟು ಅಂತ ಒಂದು ಬಾಕ್ಸ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಅವಾಗವಾಗ ತಿಂತ. ಮತ್ತೆ ಇದು ಸಿಗುತ್ತೆ, ಯಾವ್ದಂದ್ರೆ ನೆಲ್ಲಿಕಾಯಿ ಅಂತಾರ, ಅದನ್ನ ಏನಂತಾರ ನೋಡ್ರಿ, ಆಮ್ಲ. ಇಷ್ಟ ದಪ್ಪ ಇರುತ್ತಲ್ಲ ಆಮ್ಲ, ಅದು ತಗೊಂಡ್ಬಿಟ್ಟು ಅದನ್ನ ಸ್ವಲ್ಪ ಕಟ್ ಮಾಡ್ಕೊಂಡು, ಲೆಮನ್ ತರ ಇರುತ್ತೆ ಆಮ್ಲ, ಅದನ್ನ ಸ್ವಲ್ಪ ಡ್ರೈನು ಸಿಗ್ತವೆ, ಡ್ರೈ ಇದು ಸಿಗ್ತವೆ, ಅದು ಹಸಿದ್ರು ಸಿಗುತ್ತೆ. ಸ್ವಲ್ಪ ಬಾಯಲ್ಲಿ ಆಟ ಇದ್ರಿಂದ ಅದ್ರಲ್ಲಿ ಸಿ ವಿಟಮಿನ್ ಸಿಗುತ್ತೆ ನಮ್ಗೆ. ಸಿ ವಿಟಮಿನ್ ಲಿಂದ ನಮ್ ಸ್ವಲ್ಪ ಬಾಡಿನೂ ಸ್ವಲ್ಪ ಎನರ್ಜೆಟಿಕ್ ಆಗುತ್ತೆ. ಈ ತರ ನಾವು ಎಲ್ಲಾನು ಮಾಡ್ಬೋದು. ಅಂದ್ರೆ ಆರೋಗ್ಯ ಸಮಸ್ಯೆలు ಬಂದಾಗ ಕೆಲಸ ಒಂದೇ ಮಾಡಕ್ ಹೋಗ್ಬೇಡ್ರಿ. ಕೆಲಸ ಒಂದೇ ನೋಡ್ಕೊಂಡು ಹೋದ್ರೆ ಕೆಲಸ ನಮ್ದು ವರ್ಕೌಟ್ ಆಗಲ್ಲ. ನಮ್ ಬ್ಲೌಸ್ ಅವ್ರು ಕೊಡ್ತೀವಿ, ಅವ್ರ ಸಂತೋಷ, ಟೈಲರ್ ಕಸ್ಟಮರ್ ಸಂತೋಷ ನಾವು ನೋಡ್ತೀವಿ. ಅವ್ರ ಬ್ಲೌಸ್ ಅವ್ರ ಟೈಮ್ ಸಿಕ್ಕಿದ ಅವ್ರ ಖುಷಿಲಿಂದ ಹ್ಯಾಪಿಲಿಂದ ಹೋಗ್ತಾರ, ಆದ್ರೆ ನಮ್ದು ಆರೋಗ್ಯನೇ ಹಾಳಾಗೋದು. ಅದಕ್ಕೆ ನಾ ಹೇಳ್ತಾ ಇರೋದು, ಎಷ್ಟೇ ಏಜ್ ಬರ್ಲಿ, ನೀವು 50 ಇರ್ಲಿ, 40 ಇರ್ಲಿ, 30 ಏಜ್ ಇರ್ಲಿ, ಎಷ್ಟೇ ಇರ್ಲಿ, ಒಂದು ಬ್ಲೌಸ್ ಬಂತ ನಮ್ಗೆ, ಆ ಬ್ಲೌಸ್ ಕರೆಕ್ಟ್ ಆಗಿ ನಾವು ಈ ಟೈಮ್ಗೆ ಕೊಡ್ಬೇಕಂದ್ರೆ ಆ ಟೈಮ್ಗೆ ಕೊಡಿ, ಪರವಾಗಿಲ್ಲ. ನಿಮ್ದು ಆರೋಗ್ಯ ಕೂಡ ನೋಡ್ಕೊಳ್ಳಿ. ಒಂದ್ 5-10 ನಿಮಿಷ ಹೊಲ್ದಿರ, 15 ನಿಮಿಷ ಹೊಲ್ದಿರ, ಒಂದ್ ಬ್ಲೌಸ್ ಹೊಲಿಕ್ಕೆ ಹಬ್ಬ ಬಂದ್ರೆ ನಾವು ಹೊಲ್ದ್ರೆ ಒಂದ್ ಅರ್ಧ ಗಂಟೆ ಇಲ್ಲ ಮುಕ್ಕಾಲ್ ಗಂಟೆಯಲ್ಲಿ 1-2 ಸರ್ತಿ ನೀವು ಮಿಷಿನ್ ಮೇಲೆ ಎದ್ದಾಡ್ರಿ. ಎದ್ದು ನೀರ್ ಕುಡೋದು, ಸ್ವಲ್ಪ ಆ ಕಡೆ ಈ ಕಡೆ ವಾಕ್ ಮಾಡೋದು, ಮತ್ತೆ ಏನೊಂದ್ ಸ್ವಲ್ಪ ಬಾಯಾಗ ಬೆಳಗ್ಲಿಂದ ಸಂಜೆವರೆಗೂ ತಿನ್ನಂತ ನಾ ಹೇಳ್ತಾ ಇಲ್ಲ. ಬಟ್ ನಿಮ್ಗೆ ಟೈರ್ಡ್ನೆಸ್ ಆದವಾಗ, ನಿಮ್ಗೆ ಸುಸ್ತ ಅನ್ಸವಾಗ ಒಂದ್ 5 ನಿಮಿಷ ರೆಸ್ಟ್ ತಗೊಂಡು, ಒಂದ್ ಸ್ವಲ್ಪ ಬಾಯಲ್ಲಿ ಏನೋ ಒಂದು ಡ್ರೈ ಫ್ರೂಟ್ಸ್ ಏನೋ ಒಂದು ತಿನ್ಬಿಟ್ಟು ನೀರ್ ಕುಡಿದು ಮತ್ತೆ ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು ಬೆಳಗ್ಲಿಂದ ಸಂಜೆವರೆಗೂ ತಿಂದ್ರೆ ಒಂದ್ 10-15 ಪೀಸ್ ಯಾವ್ದೇ ಡ್ರೈ ಫ್ರೂಟ್ಸ್ ಅಷ್ಟೇ ತಿನ್ಬೇಕು, ಜಾಸ್ತಿ ತಿನ್ನಕ್ಕೂ ಹೋಗ್ಬಾರ್ದು. ಯಾವ್ದಾಗ್ಲಿ ಅತಿ ಅನರ್ಥಕ ದಾರಿ ತೆಗುತ್ತೆ. ಅದಕ್ಕೆ ಅತಿ ಯಾವ್ದಕ್ಕೂ ಒಳ್ಳೇದಲ್ಲ, ಯಾವ್ದೇ ಆಗ್ಲಿ ಅತಿ ಒಳ್ಳೇದಲ್ಲ ಯಾವ್ದಕ್ಕೂ. ನಮ್ಗೆ ನಮ್ಮ ಆರೋಗ್ಯ ಇಂಪಾರ್ಟೆಂಟ್ ಆಗುತ್ತೆ. ನಾವು ಟೈಲರ್ಸ್ ಆಗಿದ್ಮೇಲೆ ಎಲ್ಲರೂ ನೋಡ್ರಿ, ರಾತ್ರಿ 11 ಗಂಟೆಗೆ ಎಲ್ಲ ಮುಗಿಸಿದ್ ಊಟ ಮಾಡೋಣ ಅನ್ನೋದು ತಪ್ಪು. ಎಲ್ಲ ಮುಗಿಸಿ ನಾವು ವಾಶ್ರೂಮ್ಗೆ ಹೋಗೋದ ಅನ್ನೋದು ತಪ್ಪು. ಈ ತರ ಮಾಡಕ್ ಹೋಗ್ಬಾರ್ದು. ಏನಾಗುತ್ತೆ, ಒಂದ್ ವಾಶ್ರೂಮ್ಗೆ ಹೋದ್ರೆ ಒಂದ್ 5 ನಿಮಿಷ, ತಿಂದ್ರೆ ಒಂದ್ 5 ನಿಮಿಷ, ಇದ್ರಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಹೋದ್ರೆ ಸ್ವಲ್ಪ
ಒಂದ್ 5 ನಿಮಿಷ ನಿಮ್ ಬೆನ್ನು ನೋಯಿಸ್ತಾ, ತುಂಬಾ ಬೆನ್ನು ನೋವು ಬರ್ತಾ ಇದೆ, ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮಲಗಿರೋ, ಒಂದ್ 5 ನಿಮಿಷ ಮಲಗಿರೋ, ಒಂದ್ 5 ನಿಮಿಷ ನೋಡ್ಕೊಂಡು ಟೈಮ್ ನೋಡ್ಕೊಂಡು ಮಲಗ್ರ 5 ನಿಮಿಷ ಅಷ್ಟೇ. ರೆಸ್ಟ್ ತಗೊಳ್ಳಿ, 5 ನಿಮಿಷ ರೆಸ್ಟ್ ತಗೊಂಡು ನೀವು ಕೆಲಸ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ನಿಮ್ದು ವರ್ಕು ಆಗುತ್ತೆ, ನಿಮ್ಗೆ ರೆಸ್ಟು ಆಗುತ್ತೆ. ಕೆಲ್ಸದಲ್ಲೇ ರೆಸ್ಟ್, ಕೆಲಸ ಮಾಡ್ತಾ ಮಾಡ್ತಾನೆ ರೆಸ್ಟ್. ಗೊತ್ತಾಯ್ತರಿ? ನಾವು ಪರ್ಟಿಕ್ಯುಲರ್ ರೆಸ್ಟ್ ತಗೋಬೇಕಂದ್ರೂ ಆಗಲ್ಲ, ಪರ್ಟಿಕ್ಯುಲರ್ ನಾವು ಕೆಲಸನೇ ಮಾಡ್ಬೇಕು ಕಂಟಿನ್ಯೂ ಅಂದ್ರೂ ಆಗಲ್ಲ. ಎರಡು ಮ್ಯಾನೇಜ್ ಮಾಡ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಬಾಡಿಗೂ ಸ್ವಲ್ಪ ಟೈಮ್ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ನಾವು ಇಷ್ಟು ಕೆಲಸ ಮಾಡ್ತಾ ಇದೀವಿ, ನಮ್ ಬಾಡಿ ನಮ್ಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದೆ. ಸೊ ಅದಕ್ಕೂ ನಾವು ಸ್ವಲ್ಪ ಬಾಡಿಗೂ ನಾವು ಸ್ವಲ್ಪ ಹೆಲ್ಪ್ ಮಾಡ್ಬೇಕು. ಈಗ ನನಗೆ 50 ವರ್ಷ ಇದಾವೆ. ನಾನು ಹೇಳ್ದೀನಿ, ಇದ್ರ ಮೊದಲ ವಿಡಿಯೋದಲ್ಲಿ ಕೂಡ ಹೇಳಿದೀನಿ ನಾನು. ಯಾಕಂದ್ರೆ ನಾನು ವರ್ಕ್ ನೋಡ್ರಿ, ನಿಮ್ಗೆ ಟೈಮ್ ಬೇಕಾದ್ರೆ ತೋರಿಸ್ತೀನಿ ನಾನು. ಈ ಟೈಮ್ ನೋಡ್ರಿ ನೀವು, 9 ಗಂಟೆ ಕರೆಕ್ಟ್ ನೋಡ್ತಾ ಇದೆ, ಕಾಣಿಸ್ತಾ ಇದೆಯಾ? ನಾನು ನೋಡಿದ್ರೆ 9 ಗಂಟೆ ಕರೆಕ್ಟ್ ನಾನು ಅಂಗಡಿಯಲ್ಲೇ ಇದ್ದೀನಿ. ರಾತ್ರಿ ಬೇಕಾದ್ರೆ 11 ಗಂಟೆಗೆ ನಾನು ರಾತ್ರಿ ಮತ್ತೆ 11 ಗಂಟೆಗೆ 10:30 11 ಗಂಟೆಗೆ ಕನ್ಫರ್ಮ್ ನಾನು ಹೋಗೋದಿಲ್ಲ. ಯಾಕಂದ್ರೆ ನನ್ನ ಹತ್ರ 3 ಜನ ಟೈಲರ್ಸ್ ಕೆಲಸ ಮಾಡ್ತಾರೆ ಅಂತ ಹೇಳಿದ್ನಲ್ಲ. ಈಗ 8:30, ಈಗ 9 ಗಂಟೆಗೆ ಇನ್ನೊಬ್ರು ಬರ್ತಾರೆ, ಇವಾಗ 9:15 ಇನ್ನೊಬ್ರು ಬರ್ತಾರೆ. ಆಮೇಲೆ ಇವರೆಲ್ಲ ಮುಗಿಸ್ಕೊಂಡು 6 ಗಂಟೆ ತನಕ ಇವ್ರು ವರ್ಕ್ ಮಾಡ್ತಾರೆ. 6 ಗಂಟೆಗೆ ಇವ್ರು ಹೋದ್ಮೇಲೆ ಇನ್ನೊಂದು ಹುಡುಗ ಬರ್ತಾನೆ, ಪಾರ್ಟ್ ಟೈಮ್ ಜಾಬ್ ಅಂತ. ಆ ಹುಡುಗ ಬಂದ್ಬಿಟ್ಟು ರಾತ್ರಿ 10:30 ಆಗುತ್ತೆ. ಅವ್ನ ಕೈಯಲ್ಲಿ ಪೀಸ್ ಇತ್ತಪ್ಪ ಅಂದ್ರೆ 11 ಆಗುತ್ತೆ. ಯಾಕಂದ್ರೆ ಸ್ವಲ್ಪ ಡಿಸೈನರ್ ಪೀಸ್ಗಳು ಇದ್ರೆ 11 ಕೂಡ ಆಗುತ್ತೆ. ಈ ತರ ಸ್ಟಿಚ್ ಮಾಡ್ಕೊಂಡು ಹೋಗ್ತಾರಲ್ವಾ, ಅವಾಗ ಟೈಮ್ ನಾನು ಇಲ್ಲೇ ಇರ್ಬೇಕಾಗ ನಾನು ಮನೆಗೆ ಹೋಗಿ ಊಟ ಮಾಡ್ಕೊಂಡ್ ಬರ್ತೀನಿ ಅಂತ ಆಗುತ್ತಾ? ನಾನು ಅದಕ್ಕೊಂದು ಪ್ಲಾನ್ ಮಾಡಿದೀನಿ. ಏನ್ ಗೊತ್ತಾ? ಆ ಹುಡುಗ ಬರೋಣ, ಕಟಿಂಗ್ ಕೊಟ್ಬಿಡ್ತೀನಿ. ನಮ್ಮ ಮನೆಗೆ ಹೋಗೋದು 2 ನಿಮಿಷ, 2 ನಿಮಿಷ ಹೋಗೋದು, 2 ನಿಮಿಷ ಬರೋದು. ಒಂದ್ 2 ನಿಮಿಷ ನಾನು ಇಲ್ಲಾಂದ್ರೆ ಒಂದ್ 5 ನಿಮಿಷ 10 ನಿಮಿಷ ನಾನು ಟೈಮ್ ತಗೊಂತೀನಿ. ಅವ್ನು ಬಂದ್ಮೇಲೆ 9 ಗಂಟೆಗೆ ಎಕ್ಸಾಕ್ಟ್ ಮನೆಗೆ ಹೋಗ್ಬಿಡ್ತೀನಿ. ನಾನು ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು 9 ಗಂಟೆಗೆ ಬಂದಿನ ಅಂದ್ರೆ ನನ್ಗೆ ಎಕ್ಸರ್ಸೈಸ್ ಆಗುತ್ತೆ. ಯಾಕಂದ್ರೆ ಊಟ ಮಾಡ್ಬಿಟ್ಟು ನಾನು ಡೈರೆಕ್ಟ್ ನಿದ್ದೆ ಮಾಡಿದ್ರೆ ಆರೋಗ್ಯ ಕೆಡುತ್ತೆ. ಅದಕ್ಕೆ ಅವ್ನು ಬರೋದು 7 ಗಂಟೆ, 6:30 7 ಗಂಟೆಗೆ ಬರ್ತಾನಲ್ವಾ. ಅವನಿಗೆ 8 ಗಂಟೆ 8:30 ತನಕ ಅವ್ನ ಜೊತೆಗೆ ಇದ್ದು ಅವ್ನಿಗೆ ಏನೇನ್ ಬೇಕು ಹೇಳಿ ಅವ್ನಿಗೆ ಕರೆಕ್ಟ್ ಆಗಿ ಸ್ಟಿಚ್ ಮಾಡಕ್ ಹೇಳ್ಬಿಟ್ಟು ನೀಟಾಗಿ ಅವ್ನಿಗೆಲ್ಲ ಸೆಟ್ ಆದ್ಮೇಲೆ ನಾನು ಮನೆಗೆ ಹೋಗ್ತೀನಿ. 9 ಗಂಟೆಗೆ ಮನೆಗೆ ಹೋದ್ರೆ 9 ಗಂಟೆಗೆ ಊಟ ಮಾಡ್ಕೊಂಡು 9:15 ನಾನು ಮತ್ತೆ ಇಲ್ಲಿಗೆ ಬಂದ್ರೆ ಒಂದು ½ ಅವರ್ ನಾನು ಟೈಮ್ ತಗೊಂಡು ಇಲ್ಲಿಗೆ ಬಂದ್ರೆ ಅವ್ನು ಮತ್ತೆ ಸ್ಟಿಚ್ ಮಾಡ್ತಾ ಇದ್ದ. ನಾನು ಅವ್ನ ಜೊತೆಗೆ ಅದು ಇದು ಮಾತಾಡ್ಕೊಂತ ಟೈಮ್ ಸ್ಪೆಂಡ್ ಮಾಡ್ತಾ ಹೋಗಿ ಅದು ಅಲ್ಲಿವರೆಗೆ 10:30 ಆಗ್ಲಿ 11 ಆಗ್ಲಿ ಪರವಾಗಿಲ್ಲ. ಯಾಕಂದ್ರೆ ನಾನು ಊಟ ಮಾಡಿದೆಲ್ಲ ಇಲ್ಲೇ ಜೀರ್ಣ ಆಗುತ್ತೆ ನನಗೆ. ಮನೆಗೆ ಹೋದ್ಮೇಲೆ ನಂಗೆ ಸ್ವಲ್ಪ ನನ್ಗೆ ಹಾಲು, ಸ್ವಲ್ಪ ಸಣ್ಣ ಲೋಟ ಹಾಲು ಇಲ್ಲ ಒಂದು ಬಾಳೆಹಣ್ಣು ಯಾವ್ದೋ ತಿಂದು ಮಲಗಿ ಬಿಡ್ತೀನಿ. ಯಾಕಂದ್ರೆ ಅದು ಎನರ್ಜಿ ಕೊಡುತ್ತೆ. ಬೆಳಗ್ಗೆ ಮತ್ತೆ ಎದ್ದೊಳಗೆ ನನಗೆ ಆಟೋಮೆಟಿಕ್ ಎನರ್ಜಿ. ಬೆಳಗ್ಗೆ ಮತ್ತೆ 5:30 6 ಗಂಟೆಗೆಲ್ಲ ಮತ್ತೆ ಕನ್ಫರ್ಮ್ ಡೈಲಿ ರೊಟೀನ್ ಕೆಲಸ ಸ್ಟಾರ್ಟ್ ಆಗುತ್ತೆ. ನಾವು ನಮ್ಮ ಆರೋಗ್ಯನ ಕಾಪಾಡ್ಕೊಂಡು ಈ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿದ್ರೆ ಖಂಡಿತ ನಾವು ಸಕ್ಸಸ್. ಇಲ್ಲ ನಮ್ ವರ್ಕ್ ಮೇಲೆ ನಾವು ಬಿಟ್ಟಿಲ್ಲ, ನಮ್ ಬಾಡಿ ಮೇಲೆ ನಮ್ಗೂ ಧ್ಯಾನ ಇಲ್ಲ, ನಾವ್ ಬರೇ ಕೆಲ್ಸನೇ ಮಾಡ್ತೀವಿ ಅಂತಂದ್ರೆ ಮತ್ತೆ ಕಂಪಲ್ಸರಿ ಇಲ್ಲಿ ಮಾಡ್ಬೇಕು, ಅಲ್ಲಿ ತಗೊಂಡೋಗಿ ಹಾಸ್ಪಿಟಲ್ದಾಗ ಹಾಕ್ಬೇಕು. ಅಮೌಂಟ್ 100% ಇದೇ ಆಗೋದು ನಮ್ಗೆ. ಸೊ ನೀವೆಲ್ಲರೂ ಏನ್ ಮಾಡ್ರಿ ಗೊತ್ತಾ, ಕೆಲ್ಸನೂ ಮಾಡ್ರಿ, ಕೆಲ್ಸ ಜೊತೆಗೂ ನಿಮ್ ಬಾಡಿನೂ ನೋಡ್ಕೊಳ್ಳಿ. ಅವಾಗಲೇ ನಿಮ್ಗ ವರ್ಕೌಟ್ ಆಗೋದು. ಎರಡೂ ಮಾಡ್ತೀನಿ ಅಂದ್ರೆ ಒಂದೇ ಮಾಡ್ತೀನಿ ನಾನು ವರ್ಕ್ ಮಾತ್ರ ಮಾಡ್ತೀನಿ ನನ್ಗೆ ಇದಾಗಲ್ಲ, ನಿಂತು ಕಟಿಂಗ್ ಮಾಡ್ತೀನಿ. ಸಪೋಸ್ ಟೇಬಲ್ ಅಲ್ಲಿ ಇದ್ರೆ ಅಂದ್ರೆ ನಾನು ನಿಂತೆ ಕಟಿಂಗ್ ಮಾಡ್ತೀನಿ, ಒಂದ್ಸಲ ಕೂತ್ಕೊಂಡು ಕಟಿಂಗ್ ಮಾಡ್ತೀನಿ. ಯಾಕಂದ್ರೆ ನಾನು ಟೇಬಲ್ ಆ ತರನೇ ಕನ್ವರ್ಟ್ ಮಾಡ್ಕೊಂಡಿನಿ. ನಾನು ಫಸ್ಟ್ ನಾನು ಕೆಲವೊಂದ್ ವರ್ಷ ನಿಂತು ಮಾಡಿದ್ರೆ ಏನಾಯ್ತು, ನನ್ಗೆ ಮೋಕಾಲ್ ನೋವು ಬಂದ್ಬಿಟ್ಟಿತ್ತು. ಸೊ ನನ್ ಮೋಕಾಲ್ ನೋವು ಬಂದ್ಬಿಟ್ಟು ಡಾಕ್ಟರ್ ಏನಂತ ಹೇಳಿದ್ರು, ಮೋಕಾಲ್ ನೋವು ಬಂದ್ಬೇಕಾದ್ರೆ ನೀವು ಕೂತ್ಕೊಳ್ಬೇಕು, ಸ್ವಲ್ಪ ನಿಂದಿರ್ಬೇಕು, ಒಂದೇ ಸಮ ನಿಂತ್ಕೊಂಡು ಕೆಲಸ ಮಾಡಬಾರ್ದು ಅಂತ ಹೇಳಿದ್ರು. ನಾನು ಅದಕ್ಕೆ ಏನ್ ಮಾಡಿದೆ, ನಾನು ಟೇಬಲ್ ನ ಕಟ್ ಮಾಡಿಸ್ಬಿಟ್ಟೆ. ಕಾಲಿನ ಕಾಳು ಇರ್ತಾವಲ್ಲ ಅದು ಕಟ್ ಮಾಡಿಸ್ಕೊಂಡು ನನ್ಗೆ ಎಷ್ಟು ಬೇಕಷ್ಟು ಟೇಬಲ್ ಒಂದು 3 ಫೀಟ್ಗೆ ನಾನು ಟೇಬಲ್ ಸೆಟ್ ಮಾಡ್ಕೊಂತೀನಿ. ಕೂತ್ಕೋಬಹುದು, ನಿಂತ್ಕೋಬಹುದು ನನ್ನ ಇಷ್ಟ ಪ್ರಕಾರ. ಯಾಕಂದ್ರೆ ಎಷ್ಟೊತ್ತು ನಿಂತ್ಕೊಳ್ಳಕ್ ಆಗಲ್ಲ, ಎಷ್ಟೊತ್ತು ಕೂತ್ಕೊಳ್ಳೋಕು ಆಗಲ್ಲ. ಆ ತರ ನಮ್ದು ಲೈಫ್ ನಾವು ಸಕ್ಸಸ್ ಆಗಿ ನಾವು ಮುಂದಕ್ಕೆ ಹೋಗ್ಬೇಕಾದ್ರೆ ನಮ್ಗೆ ಅನುಕೂಲ. ನಮ್ ಬಾಡಿನೂ ನೋಡ್ಕೋಬೇಕು, ನಮ್ ವರ್ಕ್ ನೋಡ್ಬೇಕು, ನಮ್ ಕಸ್ಟಮರ್ ನೋಡ್ಬೇಕು. ಈ ತರ ನಾವ್ ಮುಂದಕ್ಕೆ ಹೋದ್ರೆ 100% ಲೈಫ್ ಅಲ್ಲಿ ಸಕ್ಸಸ್ ಆಗ್ತೀವಿ ನಾವು. ಅದು ಬಿಟ್ಟು ನಾವು ಬರೇ ಕೆಲ್ಸನೇ ಮಾಡ್ತೀವಿ. ಎಲ್ಲಾರು ನಮ್ಮ ಹತ್ರ ವರ್ಕ್ ಮಾಡೋರು ಹೇಳ್ತನಲ್ಲ, ಇಲ್ಲಿ ಮಾಡೋರು ಇಬ್ರು ಇದಾರೆ ಲೇಡೀಸ್, ಅವ್ರ ಇಬ್ರು ಅದನ್ನೇ ಮಾಡೋದು. ಎಷ್ಟು ಹೇಳ್ತೀನಿ, ಊಟ ಮರಟ್ಟು ಟೈಮ್ ಮಾಡಿ ಸಾಧ್ಯನೇ ಇಲ್ಲ. ಅವರು ಆ ಬ್ಲೌಸ್ ಮುಗ್ಸೆ ಊಟ ಮಾಡ್ತೀನಿ. ಆ ಬ್ಲೌಸ್ ಆದ್ಮೇಲೆ ಆವಾಗ ಏನ್ ಮಾಡ್ತಾರೆ, ಒಂದ್ 15 ದಿನ ಒಂದ್ ತಿಂಗಳ ಆದ್ಮೇಲೆ ಸುಸ್ತಾಯ್ತು, ಇವತ್ತು ಬರಕ್ ಆಗಲ್ಲ ಅಕ್ಕ, ನನ್ಗೆ ಇವತ್ತು ಬರಕ್ ಆಗಲ್ಲ ಆಂಟಿ, ನನ್ ಕೆಲಸ ಸುಸ್ತಾಯ್ತು, ಇವತ್ತು ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ, ಯಾಕಂದ್ರೆ ನನ್ಗೆ ಬಾಡಿ ಹೆಲ್ಪ್ ಮಾಡ್ತಾರೆ. ಯಾಕೆ ಹೆಲ್ಪ್ ಮಾಡಲ್ಲ ಹೇಳಿ? ಅವ್ರು ಕರೆಕ್ಟ್ ಟೈಮ್ ಊಟ ಮಾಡಲ್ಲ. ನಾನು 2 ಗಂಟೆಗೆ ಮನೆಗೆ ಹೋಗ್ತೀನಿ. 2 ಗಂಟೆಗೆ ಹೋಗ್ಬೇಕಾದ್ರೆ ಅವ್ರಿಗೆ ಹೇಳ್ಬಿಟ್ಟೆ ಹೋಗ್ತೀನಿ, ನೀವು ಊಟ ಮಾಡ್ರಿ ಅಂತ ಪ್ರತಿದಿನ ಹೇಳ್ತೀನಿ. ಒಂದಿನ ಅಲ್ಲ, ಪ್ರತಿದಿನ ಹೇಳ್ತೀನಿ ಊಟ ಮಾಡ್ರಿ. ಅವ್ರು ನಾನು ಹೇಳ್ದೆ ನಾನು ಮತ್ತೆ ತಿರ್ಗಾ ಬರ್ತೀನಿ ನೋಡು 3:30 4 o'clock, ಆವಾಗ ತಿಂತಾ ಇರ್ತಾರೆ. ತಪ್ಪು ಇದು ಮಾಡೋದು. ಎಷ್ಟು ಹೇಳಿದ್ರು ಕೇಳ್ತಾರೆ, ಬಟ್ ಅವ್ರ ಇಷ್ಟ. ನಾನೇನು ಇದು ಮಾಡಕ್ಕಾಗಲ್ಲ, ಎಷ್ಟಂತ ಫೋರ್ಸ್ ಮಾಡಕ್ಕಾಗಲ್ಲ. ಯಾರಾದ್ರೂ ಒಂದ್ಸರ್ತಿ 2 ಸರ್ತಿ ಹೇಳ್ತಾರೆ, ಮತ್ತೆ ಅಂತ ಹೇಳಕ್ ಆಗಲ್ಲ. ಅದಕ್ಕೆ ನಾನು ಹೇಳೋದು ನಿಮ್ಗೆ ಒಂದೇ ಸಜೆಷನ್ ರೀ. ಯಾರಾದ್ರೂ ನನ್ಗೆ ಕಾಮೆಂಟ್ ಮಾಡಿದ್ರಲ್ಲ, ನೀವು ಕಾಮೆಂಟ್ ಓದಿದ್ರೆ ತುಂಬಾ ಬೇಜಾರಾಯ್ತು ನನ್ಗೆ. ಯಾಕಂದ್ರೆ ಪಾಪ ಅಲ್ಲ, ಇಷ್ಟೆಲ್ಲ ಹೆಣ್ಮಕ್ಳು ಕಷ್ಟ ಪಡ್ತಾರೆ. ಹೆಣ್ಮಕ್ಳು ಅಂದ್ರೆ ಅಷ್ಟ ಫೀಲ್ಡ್ ನಾಗ ಬಂದ್ಮೇಲೆ ತುಂಬಾ ಕಷ್ಟ ಪಡ್ತಾರೆ ಹೆಣ್ಮಕ್ಳು, ನನ್ಗೆ ಗೊತ್ತಿದೆ. ಯಾಕಂದ್ರೆ ನಾನು ಸಫರ್ ಆಗ್ತಾ ಇದ್ದೀನಿ. ನನ್ನ ಲೈಫಲ್ಲಿ ನಾನು ಸಫರ್ ಆಗ್ತಾ ಇದೀನಿ. ಇನ್ನೊಂದ್ ಹೆಣ್ಮಕ್ಳು ನನ್ ಕಷ್ಟ ನನ್ಗೆ ಗೊತ್ತಾಗ್ತದಲ್ಲ, ನನ್ ಕಷ್ಟ ನನ್ಗೆ ಗೊತ್ತಾಯ್ದಕ್ಕೆ ಇನ್ನೊಬ್ರು ಕಷ್ಟ ನನ್ಗೆ ಗೊತ್ತಾಗ್ತಾ ಇದೆ. ನಾನು ಆರಾಮಾಗಿದ್ರೆ ಇನ್ನೊಬ್ರು ಕಷ್ಟ ನನ್ಗೆ ಗೊತ್ತಾಗ್ತಿರ್ಲಿಲ್ಲ.
ನಿಜ ಇದು ಪಾಪ ಅವ್ರು ನಿಜವಾಗ್ಲೂ ಅವ್ರು ಕಾಮೆಂಟ್ ಓದಿದ್ರೆ ನಂಗೆ ತುಂಬಾ ಬೇಜಾರಾಗೈತು. ಅದಕ್ಕೆ ಸಿಸ್ಟರ್ ನೀವು ಯಾರಾದ್ರೂ ಕಾಮೆಂಟ್ ಮಾಡಿದಾರ ನಿಮ್ಗೆ ಒಬ್ಬರಿಗೆ ಅಲ್ಲ ಪ್ರತಿ ಒಂದು ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ ನಾನು, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ, ಆಮೇಲೆ ನಿಮ್ ವರ್ಕ್ ನೋಡ್ಕೊಳ್ಳಿ. ಎರಡು ಕಂಪೇರ್ ಮಾಡ್ಕೊಂಡು ಕೆಲಸ ಮಾಡಕ್ ಹೋಗ್ರಿ. ಒಂದೇ ಮಾಡ್ಕೊಂಡು ಹೋಗ್ತೀರಂದ್ರೆ ಮಾತ್ರ ಆಗಲ್ಲ. ಯಾವತ್ತು ಕೂಡ ನಾವು ಬಂದ್ರು ನೋಡ್ರಿ ನಮ್ ಶಾರದಾ ಮೇಡಮ್ ಕೆಲ್ಸ ಕರೆಕ್ಟ್ 9 ಅಂದ್ರೆ 9 ಗಂಟೆಗೆ ತೋರಿಸ್ತೀನಿ ನೋಡ್ರಿ. ನೋಡ್ರಿ ಬಂದ್ರ ಇಲ್ಲ, ನಾನು ಹೇಳಿಲ್ವಾ 9 ಗಂಟೆಗೆ ಬರ್ತಾರಂದ್ರೆ 9 ಗಂಟೆಗೆ ಎಕ್ಸಾಕ್ಟ್ ಬರ್ತಾರೆ. ಈಗ ಸ್ಟಾರ್ಟ್ ಆಗುತ್ತೆ ಇವ್ರು ಬಂದು ಪಾಪ ಎಲ್ಲ ದೇವ್ರದ್ದು ಇದ್ ಮಾಡ್ಕೊಂಡು ದೇವ್ರ ಹೂವ ಇಟ್ಟು ಪೂಜೆ ಜಾಸ್ತಿ ಭಕ್ತಿ ಜಾಸ್ತಿ ಅವ್ರಿಗೆ ಮಾಡ್ಬಿಟ್ಟು ಎಲ್ಲ ಸ್ಟಾರ್ಟ್ ಮಾಡೋಷ್ಟೊಳಗನೆ ಅದೇ 9ವರೆಗೆ ಅವ್ರ ವರ್ಕ್ ಸ್ಟಾರ್ಟ್ ಮಾಡಿದ್ರೆ, ಈಗ ತಿಂಡಿ ತಿಂದ್ರೆ 9 ಗಂಟೆಗೆ ಅವ್ರು ಊಟ ಮಾಡೋದು ಮತ್ತೆ 3 ಗಂಟೆಗೆ, ಅದು ಇಷ್ಟೇ ಬಾಕ್ಸ್ ಅಲ್ಲಿ ಇಷ್ಟೇ ರೈಸೆ. ಅದ್ ಏನ್ ತಿಂತಾರೋ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಹೇಳ್ತಾ ಇರೋದು ನಿಮ್ಗೆ. ಎಲ್ಲಾ ಹೆಣ್ಮಕ್ಳದು ಹೇಳ್ತಾ ಇದೀನಿ, ಎಲ್ಲ ಸೇರ್ಸಿ ಹೇಳ್ತಾ ಇದೀನಿ. ಏನಾದ್ರೆ ನಾನು ನಿಮ್ನ ಏನ್ ಇದು ಮಾಡ್ತಾ ಇಲ್ಲ, ಬಟ್ ಪ್ರತಿ ಒಂದ್ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿದ್ರೆ ಅವ್ರ ಮನೆ ಚೆನ್ನಾಗಿರುತ್ತೆ. ಅವ್ರ ಮನೆ ಆ ತಾಯಿ ತಣ್ಣಗಿದ್ರೆ ಮಕ್ಕಳು ತಣ್ಣಗಿರ್ತಾರೆ. ಫಸ್ಟ್ ತಾಯಿ ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿರ್ತಾರೆ, ಮನೆ ಸಂಸಾರ ಚೆನ್ನಾಗಿರುತ್ತೆ, ಹಸ್ಬೆಂಡ್ ಚೆನ್ನಾಗಿರ್ತಾರೆ. ಯಾವತ್ತು ಹೆಣ್ಮಗಳು ಮನೆಗೆ ಕಷ್ಟಪಟ್ರೆ ಆ ಮನೆಯೆಲ್ಲ ಕಷ್ಟನೇ ಆಗುತ್ತೆ. ಅಂದ್ರೆ ದುಃಖ ಪಟ್ರೆ ಆ ಮನೇನ ದುಃಖದಕ್ಕೆ ಕಾರಣ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಹೆಣ್ಮಕ್ಳಿಗೆ ಎಲ್ಲರಿಗೂ, ಪ್ರತಿ ಒಂದು ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ ನಾನು, ಎಲ್ಲರೂ ನಿಮ್ಮ ಆರೋಗ್ಯ ನೋಡ್ಕೊಂಡು ಆಮೇಲೆ ಟೈಲರಿಂಗ್ ನಲ್ಲಿ ಈ ಫೀಲ್ಡ್ ಅಲ್ಲ ಪ್ರತಿಯೊಂದು ಫೀಲ್ಡ್ ಅಲ್ಲಿ ನೀವು ಯಾವ್ದೇ ಕೆಲಸ ಮಾಡಿ ನಿಮ್ದು ಆರೋಗ್ಯ ನೋಡ್ಕೊಂಡೆ ಮುಂದಕ್ಕೆ ಹೋಗಿ. ಇವತ್ತಿಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ನಿಮ್ಗೆ ಏನೋ ಡೌಟ್ ಇದ್ರೆ ಕಾಮೆಂಟ್ ಮಾಡಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಏನಾನ ತಪ್ಪಾಗಿ ಮಾತಾಡಿದ್ರೆ ಏನ್ ಅನ್ಕೋಬೇಡ್ರಿ, ಯಾಕಂದ್ರೆ ನಾನು ಬಾಯಿಗೆ ಏನ್ ಬಂದಿದ್ದೀನಿ ಅದನ್ನೇ ಮಾತಾಡಿದೀನಿ. ನನ್ಗೆ ಏನ್ ತಿಳಿದಿದ್ದು ಅದನ್ನೇ ಹೇಳಿದೀನಿ ನಿಮ್ಗೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಇವತ್ತಿಗೆ ಇಷ್ಟೇ. ಥ್ಯಾಂಕ್ ಯು, ಬಾಯ್.